ಇವತ್ತು ನಮ್ಮೂರ ಕೆರೆಗೆ ಮೀನು ಹಿಡಿಯೋಕ್ಕೆ ಬಂದಿದ್ರು. ಫುಲ್ ವಿಡಿಯೋ ನೋಡಿ. ಇವತ್ತು ಬೆಳಗ್ಗೆನೇ ಎದ್ದು ನನ್ನ ತಮ್ಮ ಅಣ್ಣ ಮೀನು ಹಿಡಿತವ್ರೆ, ಬಾ ಅಣ್ಣ ನಾವು ಮೀನು ತೊಗೊಂಬರೋಣ, ನಾನು ತಿಂತೀನಿ ಅಂತ ಅಂದ. ಹಂಗಾಗಿ ನಾವು ಮೀನು ತೊಗೊಂಬರೋಣ ಅಂತ ಕೆರೆ ಹತ್ರ ಹೋದ್ವಿ. ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಏನು ಜಾಗ ಕಾಣಿಸ್ತಾ ಇದೆಯೋ, ರಾತ್ರಿ ಇಡೀ ಅವ್ರು ಇಲ್ಲೇ ಇರ್ತಾರೆ, ಇಲ್ಲೇ ಮಲ್ಕೊಂತಾರೆ, ಇಲ್ಲೇ ಅಡುಗೆ ಮಾಡ್ಕೊತಾರೆ. ಪ್ರತಿಯೊಂದು ದಿವಸನೂ ಬಂದಾಗೆಲ್ಲನೂ ರಾತ್ರಿ ಹೊತ್ತು ಇಲ್ಲೇ ಇರ್ತಾರೆ. ಅವ್ರಿಗೆ ನಾನು ಆಗೂ ಕೇಳಿದೆ, ಅಣ್ಣ ಹಾವು ಚೇಳು ಏನು ಕಡಿಯಲ್ವಾ ನಿಮಗೆ ಅಂತ. ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಏನೋ ಮದ್ದಾಕಿರ್ತಾರಂತೆ, ಹಂಗಾಗಿ ಅವ್ರಿಗೆ ಕಡಿದ್ರು ಏನಾಗಲ್ಲ ಅಂತಂದರು. ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ, ಗೊತ್ತಿದ್ರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಸ್ನೇಹಿತರೆ, ಆಲೇನೆ ಬೆಳಗ್ಗೆನೇ ನಮ್ಮೂರಿನ ಜನಗಳು, ಅಕ್ಕಪಕ್ಕದ ಜನ ಎಲ್ಲರೂ ಮೀನನ್ನ ತಗೊಂಡೋಗಕ್ಕೆ ಬಂದಿದ್ದರು. ಇಲ್ಲಿ ಹಿಡಿದು ಇಲ್ಲೇ 120 ರೂಪಾಯಿ ಏನೋ KG ಇದೆ ಸ್ನೇಹಿತರೆ. ಇಲ್ಲೇ ಮೀನನ್ನ ಕೊಡ್ತಾರೆ, ನಿಮ್ಗೆ ಎಷ್ಟು KG ಬೇಕಾದರೂ ತೊಗೊಂಡೋಗ್ಬೋದು. ಇನ್ನು ಮಿಕ್ಕಿದ ಮೀನೆಲ್ಲ ಮಾರ್ಕೆಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರದ್ದೇ ಗಾಡೀಲಿ. ನೋಡಿ ಸ್ನೇಹಿತರೆ, ಇದೆಲ್ಲ ಬಲೆಗಳು. ಬೆಳಗ್ಗೆನೇ ಅಲೆ ಒಂದು 3 ಬೋಟ್ ಅಲೆ ಬಂದಿತ್ತು, 3-4 ಬೋಟ್ ಅಂದರೆ ಮಾಮೂಲಿ ತೆಪ್ಪ. ನೋಡಿ ಇದೇ ತೆಪ್ಪಗಳು. ಆಲ್ರೆಡಿ ಇದೊಂದು 4-5 ಬೋಟ್ ಬಂದಿದ್ವು. ನೋಡಿ ಆ ಕ್ರೇಟಲ್ಲೆಲ್ಲ ಮೀನುಗಳಿದೆ. ಆಲ್ರೆಡಿ ಮೀನುಗಳು ಬಂದಿದೆ. ಇನ್ನೂ ಕೆಲವೊಂದು ನೋಡಿ ಆ ಮೀನು ಇನ್ನೂ ಬದುಕಿದೆ, ಒದ್ದಾಡ್ತಾ ಇತ್ತು. ನೋಡಿದೆ, ಅಷ್ಟು ಫ್ರೆಶ್ ಮೀನು ಇಲ್ಲಿ ಸಿಗುತ್ತೆ. ಇದು ಮೈದಾಳ ಕೆರೆ ಅಂತ ಅಂದ್ಬಿಟ್ಟು ತುಮಕೂರು ಡಿಸ್ಟಿಕ್ಕು, ತುಮಕೂರು ತಾಲೂಕು. ನೋಡಿ ಸ್ನೇಹಿತರೆ, ಇನ್ನೂ ಬೋಟ್ಗಳೆಲ್ಲ ಮೀನು ಹಿಡಿತಾನೆ ಇದ್ದಾರೆ. ಇವು ಎಲ್ಲ ಬರೋದಿದೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ಥರ ಮೀನು ಬಿತ್ತು, ಎಷ್ಟೆಷ್ಟು KG ತೂಕ ಇತ್ತು ಪ್ರತಿಯೊಂದು ಹೇಳ್ತೀನಿ. ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದ್ದೀನಿ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್.